ಈ ಮನೆಯಲ್ಲಿ ಇಷ್ಟು ದಿವಸ ನಿಮಗೆ ಸಂಬಳ ಯಾರು ಕೊಡ್ತಾ ಇದ್ರು? ಮೊದಲು ಏಜೆ ಸರ್ ಕೊಡ್ತಾಯಿದ್ರು. ಇವಾಗ ನೀವು ಮನೆ ಜವಾಬ್ದಾರಿ ನೀವೇ ನೋಡ್ಕೊತಾ ಇರೋದ್ರಿಂದ ನೀವೇ. ಇನ್ಮೇಲಿಂದ ಜವಾಬ್ದಾರಿನ ನನ್ನ ಕಿರಿ ಸೊಸೆ ಸರಸ್ವತಿಗೆ ವಹಿಸ್ತಾ ಇದ್ದೀನಿ. ಇನ್ಮೇಲೆ ನಿಮಗೆಲ್ಲ ಇವರೇ ಸಂಬಳ ಕೊಡ್ತಾರೆ. ಈ ಮನೆಯಲ್ಲಿ ದಿನಸಿ ಬಿಲ್ಲು, ಎಲೆಕ್ಟ್ರಿಕ್ ಬಿಲ್ಲು, ಪ್ಲಂಬಿಂಗ್ ಬಿಲ್ಲು, ಎಕ್ಸೆಟ್ರಾ 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 ಇದನ್ನೆಲ್ಲ ಯಾರು ಕ್ರಾಸ್ ಚೆಕ್ ಮಾಡ್ತಾ ಇದ್ರು? ನೀವೇ ಮೇಡಮ್. ಆ ಜವಾಬ್ದಾರಿನೂ ನಾನು ಕಿರಿ ಸೊಸೆಗೆ ಒಪ್ಪಿಸ್ತಾ ಇದ್ದೀನಿ. ಹೌದು, ಇನ್ಮೇಲಿಂದ ಈ ಮನೆಗೆ ನಮ್ಮ ಸರಸ್ವತಿನೇ ಲೆಕ್ಕದ ಪುಸ್ತಕ. ಬೇಳೆ, ತರಕಾರಿ, ಕೊತ್ತಂಬರಿ ಸೊಪ್ಪು ತರಬೇಕಾದ್ರೂ ಆ ಲೆಕ್ಕನ ನಮ್ಮ ಸರಸ್ವತಿಗೆ ಕೊಡಬೇಕು. ಗೊತ್ತಾಯ್ತಾ? ಈ ಮನೆಯಲ್ಲಿ ನನ್ನ ಮಾತಿಗೆ ಎಷ್ಟು ಬೆಲೆ ಕೊಡ್ತಿದ್ರೋ ಅಷ್ಟೇ ಬೆಲೆ ಸರಸ್ವತಿ ಮಾತಿಗೂ ಕೊಡಬೇಕು. ಗಾಟ್ ಇಟ್? ಯಾಕಂದ್ರೆ ನಿಮ್ಮ ಕೆಲಸಗಳ ಉಸ್ತುವಾರಿ, ಮೇಲ್ವಿಚಾರಣೆ ನಮ್ಮ ಸರಸ್ವತಿಗೆ ಒಪ್ಪಿಸ್ತಾ ಇದ್ದೀನಿ. ನಿಮಗೆ ದುಡ್ಡು ಬೇಕು ಅಂದ್ರೆ ನೀವು ಸರಸ್ವತಿನೇ ಕೇಳಬೇಕು. ಯಾರನ್ನ ಕೇಳಬೇಕು? ಸರಸ್ವತಿ ಮೇಡಮ್ನ ಕೇಳಬೇಕು. ಸರಸ್ವತಿ ಮೇಡಮ್ ಅಲ್ಲ, ಚಿಕ್ಕ ಯಜಮಾನಿ ಸರಸ್ವತಿ ಮೇಡಮ್. ಏನ್ ಹೇಳಿ? ಚಿಕ್ಕ ಯಜಮಾನ್ರೆ ಸರಸ್ವತಿ ಮೇಡಮ್. ಏನಂದ್ರಿ ಇನ್ನೊಂದ್ಸತಿ ಹೇಳಿ. ಚಿಕ್ಕ ಯಜಮಾನ್ರೆ ಸರಸ್ವತಿ ಮೇಡಮ್. ಅಯ್ಯೋ ಅತ್ತೆಮ್ಮ, ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಚಿಕ್ಕ ಯಜಮಾನಿ ಸರಸ್ವತಿ ಮೇಡಮ್ ಕೇಳೋದಕ್ಕೆ ಎಷ್ಟು ಖುಷಿ ಆಗ್ತದೆ ನನಗೆ. ಇನ್ಮೇಲಿಂದ ಎಲ್ಲರೂ ನಿಮ್ಮನ್ನ ಹಾಗೆ ಕರೀತಾರೆ. ಚಿಕ್ಕ ಯಜಮಾನಿ ಸರಸ್ವತಿ ಮೇಡಮ್ಗೆ ಜೈ. ಚಿಕ್ಕ ಯಜಮಾನಿ ಸರಸ್ವತಿ ಮೇಡಮ್ಗೆ ಜೈ. ಚಿಕ್ಕ ಯಜಮಾನಿ ಸರಸ್ವತಿ ಮೇಡಮ್ಗೆ ಜೈ. ಇನ್ಮೇಲಿಂದ ಎಲ್ಲರೂ ನನ್ನ ಸೊಸೆಗೆ ಹೀಗೆ ಮರ್ಯಾದೆ ಕೊಡಬೇಕು. ಥ್ಯಾಂಕ್ ಯು ಅತ್ತೆಮ್ಮ, ಥ್ಯಾಂಕ್ಸ್ ಅ ಲಾಟ್. ಇಷ್ಟು ದಿನ ನನಗೆ ಈ ಮನೆಯಲ್ಲಿ ಯಾರು ಡಾರ್ಲಿಂಗ್, ಅಧಿಕಾರ ಸಿಕ್ಕಿರೋ ಈ ಟೈಮಲ್ಲಿ ಈ ಸೆಂಟಿಮೆಂಟ್ ಡೈಲಾಗ್ ಎಲ್ಲ ಬೇಕಾ? ಈಗೇನಿದ್ರು KGF ರೇಂಜ್ಗೆ ಡೈಲಾಗ್ ಹೊಡೆದು ಅವ ಮೇಂಟೈನ್ ಮಾಡಬೇಕು. ಹೌದಲ್ವಾ? ನೋಡಿ, ಇಷ್ಟು ದಿನ ಈ ಮನೆಯಲ್ಲಿ ಹೇಗೆ ನಡೀತಿತ್ತೋ ನನಗೆ ಗೊತ್ತಿಲ್ಲ. ಆದರೆ ಇವತ್ತಿಂದ ನಾನು ಹೇಳಿದ ಪ್ರಕಾರನೇ ನಡಿಬೇಕು. ಮನುಷ್ಯನಿಗೆ ಶಿಸ್ತು ತುಂಬಾನೇ ಮುಖ್ಯ. ಇನ್ಮೇಲಿಂದ ಇನ್ನೂ ಶಿಸ್ತಿಂದ ಕೆಲಸ ಮಾಡಬೇಕು. ಏನೋ ಒಂದು ಚೂರು ಆ ಕಡೆ ಈ ಕಡೆ ಆದ್ರೂ ಇನ್ನ ಏನ್ ನೋಡ್ತಿದ್ದೀರಾ? ಎಲ್ಲ ನಿಮ್ ಕೆಲಸ ನೋಡ್ಕೊಳ್ಳಿ. ಔಟ್. ವಾವ್ ಸರು, ಚಿಂದಿ ಪರ್ಫಾರ್ಮೆನ್ಸ್. ಅಥವಾ ಗಿಲ್ಲಿ ಯಾಕೆ? ಅದು ಅವ್ರಗಳ ಮುಂದೆ ಎಲ್ಲ ನನ್ನ ಖುಷಿನ ನನಗೆ ಎಕ್ಸ್ಪ್ರೆಸ್ಸೇ ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ. ಈ ಕನ್ಸೋ ನನ್ಸೋ ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಅತ್ತೆಮ್ಮ ಪ್ಲೀಸ್ ಚೂಟಿ. ಇದು ಕನ್ಸಲ್ಲ, ನನ್ಸೆ. ಇದೇ ಖುಷಿಗೆ ನಿಮ್ಗೊಂದು KG ಸ್ವೀಟ್ಸು. ಸಾರಿ, ನೀವು ಡಯಟಲ್ಲಿ ಇದ್ದೀರಾ ಅಲ್ವಾ? ನಾನು ನಿಮಗೆ ಫ್ರೂಟ್ಸ್ ಕಟ್ ಮಾಡ್ಕೊಂಡು ತರ್ತೀನಿ. ಸರು ಸರು ಸರು, ಅಂತೂ ಇಂತೂ ಒಂದು ವಿಕೆಟ್ ಬಿತ್ತು. ಈ ಸಲ ಕಪ್ಪು ನಮ್ದೆ. ಏನ್ ಅದೃಷ್ಟ ನಂದು. ಮನೆ ಹಿರಿ ಸೊಸೆ ದುರ್ಗಾ ಅಕ್ಕಂಗಿಲ್ಲ, ಎರಡನೇ ಸೊಸೆ ಲಕ್ಷ್ಮಿ ಅಕ್ಕಂಗೂ ಇಲ್ಲ. ಕಡೆಯವಳು ಅಂತ ಕಡೆಗಣಿಸಿದ್ದಿ ಸರಸ್ವತಿಗೆ ಈ ಇಡೀ ಮನೆ ಅಕೌಂಟ್ಸ್ ಅಧಿಕಾರ. ಐ ಆಮ್ ಸೋ ಹ್ಯಾಪಿ. ಮೊದಲು ಅವ್ರಿಗೆ ಈ ಹಣ್ಣು ಕೊಟ್ಟು ಇಂಪ್ರೆಸ್ ಮಾಡಬೇಕು. ಯಾರನ್ನ? ಅಕ್ಕ, ನೀನ್ ಯಾವಾಗ ಬಂದೆ? ನಾನು ನೋಡ್ಲೇ ಇಲ್ಲ. ನೀನು ಒಬ್ಬೊಬ್ಳೆ ಮಾತಾಡ್ಕೊಂತಿದ್ಯಲ್ಲ, ಆಗ್ಲೇ ಬಂದೆ. ಏನು ಇಷ್ಟೊಂದು ಖುಷಿಯಾಗಿದ್ಯಾ?
ಹಾಗೆ ಸುಮ್ಮನೆ ಖುಷಿಯಾಗಿರೋದು ತಪ್ಪಾ? ತಪ್ಪೇನಿಲ್ಲ, ಆದರೆ ನಾವಿರೋ ಸಿಚುವೇಶನಲ್ಲಿ ಇಷ್ಟು ಖುಷಿ ಸರಿ, ಹೋಗ್ಲಿ ಬಿಡು. ಫ್ರೂಟ್ಸ್ ಯಾರಿಗೆ? ಇನ್ಯಾರಿಗೆ? ನಮ್ಮತ್ತೆಗೆ. ಏನಂದ್ರೆ ಅತ್ತೆಗ? ನಮ್ಮ ಮನೆಯವ್ರಿಗೆ. ಹೌದಾ? ನನಗೆ ಅತ್ತೆಗೆ ಅಂದಂಗೆ ಕೇಳಿಸ್ತಲ್ಲ. ಇಲ್ಲಪ್ಪ, ವಿನಯ್ಗೇನೆ. ಅಕಸ್ಮಾತು ಅತ್ತೆಗೆ ತಗೊಂಡೋಗಿ ಕೊಟ್ಟೆ ಅಂತ ಇಟ್ಕೋ, ತಪ್ಪೇನು? ಸರು, ಏನಾರು ತಲೆ ಕೆಟ್ಟಿದ್ಯಾ? ಅವಳು ನಮ್ಮನ್ನ ಉಪವಾಸ ಹಾಕ್ದೋಳು, ಮರ್ತ್ಬಿಟ್ಟ? ಅವಳ ಹೆಸರು ಕೇಳಿದ್ರೆ ನಂಗೆ ಮೈಯೆಲ್ಲ ಉರಿಯತ್ತೆ. ಮೊದಲು ಅವಳನ್ನ ಅಧಿಕಾರದಿಂದ ಕೆಳಗಿಳಿಸ್ಬೇಕು, ಇಲ್ಲ ಅಂದ್ರೆ ನಮ್ಗಳ ಕತೆ ಮುಗಿಸ್ತಾಳಷ್ಟೇ. ಅಯ್ಯೋ, ಇವ್ರಿಗೆಲ್ಲ ನಮ್ಮ ಅತ್ತೆ ಬಗ್ಗೆ ಗೊತ್ತೇ ಇಲ್ಲ. ನಮ್ಮ ಅತ್ತೆ ಎಲ್ರಿಗೂ ಒಳ್ಳೇದೇ ಮಾಡ್ತಿದ್ದಾರೆ. ಇವತ್ತಲ್ಲ ನಾಳೆ ಇವ್ರಿಗೂ ಗೊತ್ತಾಗತ್ತೆ. ನೋಡ್ ಸರು, ಯಾವ ಕಾರಣಕ್ಕೂ ಅವಳು ತೋರಿಸೋ ಆಮಿಷಕ್ಕೆ ಬಲಿಯಾಗಬೇಡ. ಮಾತು ಅಂದರೆ ಮಾತು. ಎಷ್ಟೇ ಆದರೂ ನಮಗೆ ದುರ್ಗಾ ಅಕ್ಕನೇ ಅಲ್ಟಿಮೇಟು. ಆದಷ್ಟು ಬೇಗ ನಾವು ಪ್ಲ್ಯಾನ್ ಮಾಡಿ ಆ ಲೀಲಾನ ಮಟ್ಟ ಹಾಕಬೇಕು. ಹ್ಞೂ, ಹಾಕೋಣ. ನಾವು ಯಾವ ಕಾರಣಕ್ಕೂ ಸೋಲ್ಬಾರ್ದು ಸರು. ಹೇಗಿರಬೇಕು ಅಂದರೆ, ದುರ್ಗಾಕ್ಕನ ಹೆಸರು ಕೇಳಿದ ತಕ್ಷಣ ನಾವಿಬ್ರು ಹೇಗೆ ನಡಗ್ತೀವೋ ಹಾಗೆ ನಮ್ಮ ಹೆಸರು ಕೇಳಿದ ತಕ್ಷಣ ಆ ಲೀಲಾ ನಡಗಬೇಕು. ಹಾಗೆ ಮಾಡೋಣ. ದುರ್ಗಾ ಅಕ್ಕನ? ಈಗ ದುರ್ಗಾ ಅಕ್ಕನಿಗಿಂತ ನಾನೇ ಜಾಸ್ತಿ ಪವರ್ಫುಲ್ಲು. ಸ್ವಲ್ಪ ದಿನ ಹೋದರೆ ನಿನ್ನ ದುರ್ಗಾ ಅಕ್ಕನೇ ನನ್ನನ್ನು ನೋಡಿ ಹೆದರ್ಕೋಬೇಕಾಗತ್ತೆ. ಚಿಕ್ಕೋಳು ಅಂತ ಎಲ್ಲರೂ ನನ್ನನ್ನು ಆಟ ಆಡಿಸಿದ್ರಿ ಅಲ್ವಾ? ಈಗ ನೋಡು, ತೋರಿಸ್ತೀನಿ ನನ್ನ ಪವರು. ಸ್ವಲ್ಪ ದಿನ ಮನೆಯಲ್ಲಿ ಅತ್ತೆ ಕೊಟ್ಟಿರೋ ಜವಾಬ್ದಾರಿನೆಲ್ಲ ನಿಭಾಯಿಸ್ಬಿಡ್ತೀನಿ. ಆಮೇಲೆ ರೆಸ್ಟೋರೆಂಟ್ಗೆ ನಾನೇ ಅಕೌಂಟ್ಸ್ ಹೆಡ್ಡು. ಸರು, ಏನು ಯೋಚನೆ ಮಾಡ್ತಿದ್ಯಾ? ಅದೇ ನನ್ನ ಕಾಲು ಎಳ್ದವ್ರನ್ನ ಹೇಗೆ ಮಟ್ಟ ಹಾಕೋದು ಅಂತ ಯೋಚನೆ ಮಾಡ್ತಿದ್ದೆ. ಸರು, ಹಣ್ಣು ಚೆನ್ನಾಗಿದೆ, ನನಗೂ 4 ಪೀಸ್ ಕೊಡೆ. ಇಲ್ಲಪ್ಪ, ನಮ್ಮ ಅತ್ತೆಗೆ ಶಾರ್ಟೇಜ್ ಆಗುತ್ತೆ. ಏನಂದೆ? ನನ್ನ ಗಂಡಗೆ ಶಾರ್ಟೇಜ್ ಆಗುತ್ತೆ. ಏನಾಗಲ್ಲ, ಹಣ್ಣನ್ನ ಹಂಚ್ಕೊಂಡು ತಿನ್ಬೇಕು ಅಂತ ಹೇಳ್ತಾರೆ. ಕೊಡೆ. ಅಕ್ಕ, ಇವತ್ತು ನಾವು ಉಪವಾಸ ಇದ್ದೀವಿ, ಅದು ಹೇಗೆ ತಿನ್ನೋಕ್ಕಾಗುತ್ತೆ? ಶಾರ್ಟೇಜ್ ಆಗುತ್ತೆ. ಸುಮ್ಮನೆ ನನ್ನ ತಲೆ ತಿನ್ಬೇಡ. ಇದು ಅಷ್ಟೇ, ನಾನು ವಾಪಸ್ ಬರೋವರೆಗೂ ಹೇಗಿದೆಯೋ ಹಾಗೆ ಇರಬೇಕು.